ಆತ್ಮೀಯ ಅರ್ಥಶಾಸ್ತ್ರ ವಿದ್ಯಾರ್ಥಿಗಳೇ, ಇವತ್ತಿನ ಈ ತರಗತಿಯಲ್ಲಿ ನಾವು ಏನ್ ಮಾಡೋಣ, ವಿದೇಶಿ ವಿನಿಮಯ ಮಾರುಕಟ್ಟೆ, ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಅಂತೇಳಿ ಅದರ ಅರ್ಥ ಮತ್ತು ಅದರ ರಚನೆ ಬಗ್ಗೆ ಇವತ್ತಿನ ತರಗತಿ ನಿಮಗೆ ತಿಳಿಸಿಕೊಡುವಂತ ಪ್ರಯತ್ನವನ್ನ ಮಾಡ್ತೇನೆ. ಇದಕ್ಕೆ ಸಂಬಂಧಪಟ್ಟಂತದ್ದು ಪ್ರಾರಂಭದಲ್ಲಿ ಪೀಠಿಕೆಯನ್ನ ಗಮನಿಸೋಣ. ಇಂದಿನ ಜಾಗತೀಕರಣದ ಒಂದು ಯುಗದಲ್ಲಿ ದೇಶಗಳು ಪರಸ್ಪರ ವ್ಯಾಪಾರ, ಸೇವೆಗಳು, ಹೂಡಿಕೆ, ಪ್ರವಾಸ ಮತ್ತು ಸಾಲದ ಪಾವತಿಯನ್ನ ಈ ಮುಂತಾದ ಆರ್ಥಿಕ ಚಟುವಟಿಕೆಗಳನ್ನ ಎಲ್ಲಾ ದೇಶಗಳು ಮಾಡುವಂತ ಈ ಒಂದು ಜಾಗತೀಕರಣ ಅಥವಾ ಆಧುನಿಕ ಯುಗದಲ್ಲಿ ಈ ನಾ ಮೇಲೆ ಹೇಳಿದ ಎಲ್ಲಾ ಒಂದು ವ್ಯವಹಾರದಲ್ಲಿ ವಿವಿಧ ದೇಶಗಳ ಕರೆನ್ಸಿಗಳ ವಿನಿಮಯ ಅಗತ್ಯವಾಗ್ತದೆ. ಏನು ಜಗತ್ತೊಳಗೆ ಏನ್ ದೇಶಗಳದಾವಲ್ಲ ಆ ಎಲ್ಲಾ ದೇಶಗಳು ವ್ಯಾಪಾರದಲ್ಲಿ ಭಾಗಿಯಾಗಬೇಕಂತಂದ್ರೆ ಸೇವೆಗಳನ್ನ ವಿನಿಮಯ ಆಗ್ಬೋದು, ಹೂಡಿಕೆ ಆಗ್ಬೋದು, ಪ್ರವಾಸ ಇತರ ಚಟುವಟಿಕೆಗಳಾಗ್ಬೋದು. ಆ ಎಲ್ಲಾ ಚಟುವಟಿಕೆಗಳು ಪರಸ್ಪರವಾಗಿ ದೇಶಗಳ ಮಧ್ಯೆ ವಿನಿಮಯ ಆಗ್ಬೇಕಂತಂದ್ರ ಅಲ್ಲಿ ಪ್ರಮುಖವಾಗಿ ಬೇಕಾಗಿದ್ದು ಯಾವುದು? ಈ ಕರೆನ್ಸಿ ಬೇಕಾಗ್ತದ. ಆ ವಿನಿಮಯಕ್ಕೆ ಬೇಕಾಗಿರುವಂತ ಕರೆನ್ಸಿಯನ್ನ ಈ ವಿನಿಮಯ ಪ್ರಕ್ರಿಯೆ ನಡೆಸುವಂತ ವ್ಯವಸ್ಥಿತ ಒಂದು ವೇದಿಕೆ ಬೇಕಲ್ಲ, ಆ ವಿದೇಶಿ ಕರೆನ್ಸಿ ಅಥವಾ ಕರೆನ್ಸಿಯನ್ನ ವಿನಿಮಯ ಮಾಡಿಕೊಳ್ಳಲು ಒಂದು ಸಮರ್ಪಕವಾಗಿ ವೇದಿಕೆ ಬೇಕಲ್ಲ, ಆ ವೇದಿಕೆಯನ್ನ ನಾವೇನ್ ಕರಿತೇವೆ ಅಂತಂದ್ರ ವಿದೇಶಿ ವಿನಿಮಯ ಮಾರುಕಟ್ಟೆ ಅಂತೇಳಿ ಕರೆಯುವಂತ ಕೆಲಸವನ್ನ ಮಾಡ್ತೇವೆ. ಈ ಒಂದು ವಿದೇಶಿ ವಿನಿಮಯ ಮಾರುಕಟ್ಟೆಯ ಮೂಲಕ ನಾವೇನ್ ಮಾಡ್ತೀವಿ, ಯಾವ ದೇಶಗಳ ಒಂದು ಕರೆನ್ಸಿ ಏನಿದೆಯಲ್ಲ ಆ ಕರೆನ್ಸಿಗೆ ಅಗತ್ಯ ಅನುಗುಣವಾಗಿ ವಿನಿಮಯವನ್ನ ನಡೆಸಿಕೊಡುವಂತ ಅಥವಾ ಅದಕ್ಕೆ ಅನುಕೂಲವಾಗುವಂತ ವ್ಯವಸ್ಥಿತ ಒಂದು ವಿಧಾನಕ್ಕೆ ನಾವು ವಿದೇಶಿ ವಿನಿಮಯ ಮಾರುಕಟ್ಟೆ ಅಂತೇಳಿ ಕರೆಯುವಂತ ಕೆಲಸವನ್ನ ಮಾಡಬೇಕಾಗುತ್ತದೆ. ಹೀಗಾಗಿ ಈ ವಿದೇಶಿ ವಿನಿಮಯ ಮಾರುಕಟ್ಟೆ ಅಂದ್ರೇನು ಸ್ಪೆಸಿಫಿಕ್ ಆಗಿ ತಿಳ್ಕೊಳ್ಳೋಣ. ವಿದೇಶಿ ವಿನಿಮಯ ಮಾರುಕಟ್ಟೆ ಅಂತಂದ್ರ ಒಂದು ದೇಶದ ಕರೆನ್ಸಿಯನ್ನ ಮತ್ತೊಂದು ದೇಶದ ಕರೆನ್ಸಿಗೆ ಖರೀದಿ ಮತ್ತು ಮಾರಾಟ ಮಾಡುವ ಒಂದು ವ್ಯವಸ್ಥಿತ ಒಂದು ಮಾರುಕಟ್ಟೆಗೆ ವಿದೇಶಿ ವಿನಿಮಯ ಮಾರುಕಟ್ಟೆ ಅಂತ ಕರಿತೀವಿ. ಏನು ಒಂದು ದೇಶದ ಕರೆನ್ಸಿ ಮತ್ತು ಇನ್ನೊಂದು ದೇಶದ ಕರೆನ್ಸಿ ಏನಿರ್ತಾವಲ್ಲ ಅವುಗಳನ್ನ ಖರೀದಿ ಮಾಡೋದಾಗ್ಬೋದು ಅಥವಾ ಮಾರಾಟ ಮಾಡಲು ಒಂದು ವೇದಿಕೆ ಬೇಕಲ್ಲ, ಆ ವೇದಿಕೆಯನ್ನ ಒದಗಿಸುವಂತ ಒಂದು ಇದಕ್ಕೆ ನಾವು ವಿದೇಶಿ ವಿನಿಮಯ ಮಾರುಕಟ್ಟೆ ಅಂತೇಳಿ ಕರೆಯುವಂತ ಕೆಲಸವನ್ನ ಮಾಡ್ತೀವಿ. ಇದು ಮೀನಿಂಗ್ ಆದ್ಮೇಲೆ ಒಂದು ದೇಶದ ಹಣವನ್ನ ಮತ್ತೊಂದು ದೇಶದ ಹಣಕ್ಕೆ ಬದಲಾಯಿಸುವಂತ ವ್ಯವಹಾರವನ್ನ ನಡೆಸುವಂತ ಮಾರುಕಟ್ಟೆಗೆ ವಿದೇಶಿ ವಿನಿಮಯ ಮಾರುಕಟ್ಟೆ. ಇಲ್ಲಿ ಮತ್ತೊಂದು ಅರ್ಥವನ್ನ ಕೊಡಲಾಗಿದೆ. ಏನು ಒಂದು ದೇಶದ ಹಣವನ್ನ ಮತ್ತೊಂದು ದೇಶಕ್ಕೆ ಬದಲಾವಣೆ ಮಾಡಲು, ಮತ್ತೊಂದು ದೇಶದ ಹಣಕ್ಕೆ ಬದಲಾವಣೆ ಮಾಡಲು ವ್ಯವಹಾರವನ್ನ ನಡೆಯುವ ಅಥವಾ ನಡೆಸುವಂತ ಅನುಕೂಲವನ್ನ ಮಾಡಿಕೊಡುವಂತ ಒಂದು ಮಾರುಕಟ್ಟೆಗೆ ನಾವು ಏನ್ ಕರಿತೀವಿ? ವಿದೇಶಿ ವಿನಿಮಯ ಮಾರುಕಟ್ಟೆ ಅಂತೇಳಿ ಕರಿತೇವೆ. ಈ ಒಂದು ಮಾರುಕಟ್ಟೆಯಲ್ಲಿ ವಿದೇಶಿ ಕರೆನ್ಸಿಗಳ ಬೇಡಿಕೆ ಮತ್ತು ಪೂರೈಕೆಯ ಆಧಾರದ ಮೇಲೆ ವಿನಿಮಯ ದರವನ್ನ ನಿರ್ಧಾರವನ್ನ ಮಾಡುವಂತ ಪ್ರಯತ್ನವನ್ನ ಮಾಡಲಾಗ್ತದ. ಏನು ಆ ವಿನಿಮಯ ಮಾಡುವಂತ ಒಂದು ಏನು ಮಾರ್ಕೆಟ್ ಇದೆಯಲ್ಲ ಆ ಮಾರ್ಕೆಟ್ ಒಳಗ ವಿನಿಮಯ ದರವನ್ನ ನಿರ್ಧಾರವನ್ನ ಮಾಡ್ಬೇಕಂತಂದ್ರ ಅಲ್ಲಿ ಕರೆನ್ಸಿಗಳ ಬೇಡಿಕೆ ಮತ್ತು ಪೂರೈಕೆಯ ಆಧಾರದ ಮೇಲೆ ನಾವು ವಿನಿಮಯ ದರವನ್ನ ನಿರ್ಧಾರವನ್ನ ಮಾಡುವಂತ ಕೆಲಸವನ್ನ ಈ ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಮಾಡುವಂತ ಪ್ರಯತ್ನವನ್ನ ಮಾಡಲಾಗ್ತದ. ಇಷ್ಟು ವಿದ್ಯಾರ್ಥಿಗಳೇ, ವಿದೇಶಿ ವಿನಿಮಯ ಮಾರುಕಟ್ಟೆ ಬಗ್ಗೆ ಪೀಠಿಕೆ ಮತ್ತು ಅರ್ಥವನ್ನ ತಿಳಿದುಕೊಂಡ ಮೇಲೆ ಈ ವಿದೇಶಿ ವಿನಿಮಯ ಮಾರುಕಟ್ಟೆಯ ರಚನೆ ಬಗ್ಗೆ ಇನ್ನೂ ಕೂಡ ನಾವು ಅಧ್ಯಯನವನ್ನ ಮಾಡಬೇಕಾಗ್ತದ. ನೋಡ್ರಿ, ಇನ್ನೂ ಸ್ವಲ್ಪ ಮಾಹಿತಿ ಐತಿ. ವಿದೇಶಿ ವಿನಿಮಯ ವ್ಯವಹಾರವನ್ನ ನಡೆಸುವಂತ ಮಾರುಕಟ್ಟೆಗೆ ವಿದೇಶಿ ವಿನಿಮಯ ಮಾರುಕಟ್ಟೆ ಎಂದು ಕರೆಯುತ್ತೇವೆ ಸಾಮಾನ್ಯ ಭಾಷೆ ಒಳಗ. ಈ ಮಾರುಕಟ್ಟೆಯಲ್ಲಿ ವಿವಿಧ ದೇಶಗಳ ನಾಣ್ಯಗಳನ್ನ ಪರಸ್ಪರ ಕೊಳ್ಳಲಾಗುತ್ತದೆ ಮತ್ತು ಮಾರಾಟವನ್ನ ಮಾಡುವಂತ ಚಟುವಟಿಕೆ ಇರ್ತದೆ. ಅಂದರೆ ಸ್ವದೇಶಿ ಹಣಕ್ಕೆ ಬದಲಾಗಿ ವಿದೇಶಿ ಹಣವನ್ನ ಕೊಳ್ಳುವ ಮತ್ತು ಮಾರುವಂತ ಒಂದು ಸ್ಥಳಕ್ಕೆ ವಿದೇಶಿ ವಿನಿಮಯ ಮಾರುಕಟ್ಟೆ ಅಂತೇಳಿ ಕರೆಯುತ್ತೇವೆ. ನಿಮಗೆ ಹಲವಾರು ಅರ್ಥಗಳನ್ನ ಕೊಡಲಾಗಿದೆ. ನಿಮಗೆ ಯಾವ್ದು ಅನುಕೂಲ ಆಗತ್ತಲ್ಲ ಆ ಅನುಕೂಲವಾಗುವಂತ ಅರ್ಥವನ್ನ ಎಕ್ಸಾಮ್ ಒಳಗ ಬರೆಯುವಂತ ಕೆಲಸವನ್ನ ಮಾಡ್ಬೇಕು. ಉದಾಹರಣೆ ಕೊಡ್ಬೇಕಂತಂದ್ರ ಇಲ್ಲಿ ರೂಪಾಯಿ ಇದೆ, ಇಲ್ಲಿ ಡಾಲರ್ ಇದೆ. ಈ ಎರಡೂ ಕರೆನ್ಸಿಗಳು ವಿನಿಮಯ ಆಗ್ಬೇಕಲ್ಲ, ಆ ವಿನಿಮಯ ಆಗಲು ಒಂದು ಮಾರ್ಕೆಟಿನ ಅವಶ್ಯಕತೆ ಬೇಕಾಗ್ತದ. ಆ ಒಂದು ಮಾರುಕಟ್ಟೆಗೆ ನಾವು ವಿದೇಶಿ ವಿನಿಮಯ ಮಾರುಕಟ್ಟೆ ಅಂತೇಳಿ ಕರೆಯುವಂತ ಕೆಲಸವನ್ನ ಮಾಡ್ತೇವೆ. ಈ ಮೀನಿಂಗ್ ಮತ್ತು ಅರ್ಥ ಆದ್ಮೇಲೆ ವಿದೇಶಿ ವಿನಿಮಯ ಮಾರುಕಟ್ಟೆ ರಚನೆ ಬಗ್ಗೆ ನಾವು ತಿಳ್ಕೋಬೇಕು. ಸ್ಟ್ರಕ್ಚರ್ ಆಫ್ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಅಂತೇಳಿ ವಿದೇಶಿ ವಿನಿಮಯ ಮಾರುಕಟ್ಟೆ ರಚನೆ. ಇಲ್ಲಿ ವಿದೇಶಿ ವಿನಿಮಯ ಮಾರುಕಟ್ಟೆ ರಚನೆ ಅಂತಂದ್ರ ಈ ಮಾರುಕಟ್ಟೆ ಕಾರ್ಯನಿರ್ವಹಿಸಲು ಒಳಗೊಂಡಿರುವಂತ ಸಂಸ್ಥೆಗಳು, ವ್ಯಕ್ತಿಗಳು ಮತ್ತು ವ್ಯವಸ್ಥೆಗಳ ಒಟ್ಟು ಒಂದು ಸಮೂಹ ಇದೆಯಲ್ಲ, ಆ ಸಮೂಹಕ್ಕೆ ನಾವು ಏನ್ ಕರಿತೀವಿ? ವಿದೇಶಿ ವಿನಿಮಯ ಮಾರುಕಟ್ಟೆ ರಚನೆ ಅಂತ ನಾವು ಕರಿತೀವಿ. ಅಂದ್ರ
ಅದನ್ನ ನಿರ್ವಹಣೆ ಮಾಡುವಂತ ಸಂಸ್ಥೆಗಳಾಗ್ಬೋದು ಅಥವಾ ವ್ಯಕ್ತಿಗಳಾಗ್ಬೋದು ಎಲ್ಲಾ ಇದಕ್ಕೆ ಏನ ಸನ್ನಿವೇಶ ಇದೆಯಲ್ಲ ಅದಕ್ಕೆ ನಾವು ಸಿಂಪಲ್ ಆಗಿ ಏನ್ ಕರಿತೀವಿ, ರಚನೆ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಒಂದು ಕುಟುಂಬವನ್ನ ನಿರ್ವಹಿಸಲು ಏನೊಬ್ಬ ಯಜಮಾನ ಬೇಕಾಗ್ತಲ್ಲ, ಆ ಯಜಮಾನನ ರೀತಿಯಲ್ಲಿ ಈ ವಿದೇಶಿ ವಿನಿಮಯವನ್ನ ನಿಯಂತ್ರಣ ಮಾಡ್ಕೋಬೇಕಲ್ಲ, ಅಥವಾ ಅದರ ನಿರ್ಧಾರವನ್ನ ಮಾಡ್ಕೋಬೇಕಲ್ಲ, ಆ ಮಾರುಕಟ್ಟೆಯನ್ನು ನಿರ್ವಹಿಸಬೇಕಲ್ಲ. ಆ ನಿರ್ವಹಿಸಲು ಆರ್ಥಿಕತೆಯಲ್ಲಿ ಸಂಸ್ಥೆಗಳ ಬರ್ಬೋದು, ವ್ಯಕ್ತಿಗಳ ಬರ್ಬೋದು, ಅಥವಾ ವ್ಯವಸ್ಥೆಗಳ ಒಟ್ಟು ಒಂದು ಸಮೂಹಕ್ಕೆ ನಾವು ಏನ್ ಕರಿತೀವಿ, ವಿದೇಶಿ ವಿನಿಮಯ ಮಾರುಕಟ್ಟೆ ರಚನೆ ಅಂತೇಳಿ ಕರೆಯುವಂತ ಕೆಲಸವನ್ನ ಮಾಡ್ತೀವಿ. ಇಲ್ಲಿ ರಚನೆಯಲ್ಲಿ ಪ್ರಮುಖವಾಗಿ ಕೆಲವೊಂದು ಅಂಶಗಳ ಮೂಲಕ ಈ ರಚನೆಯನ್ನ ನಾವು ತಿಳ್ಕೋಬಹುದು. ರಚನೆಯಲ್ಲಿ ಮೊದಲನೇದು ಕೇಂದ್ರ ಬ್ಯಾಂಕು, ನಾವು ಸೆಂಟ್ರಲ್ ಬ್ಯಾಂಕ್ ಅಂತ ಕರಿತೀವಲ್ಲ, ಅದರ ಮೂಲಕ ರಚನೆ. ಈ ಕೇಂದ್ರ ಬ್ಯಾಂಕುಗಳು ಎಲ್ಲಾ ದೇಶದ ಉನ್ನತವಾದಂತ ವಿನಿಮಯ ಪ್ರಾಧಿಕಾರವಾಗಿ ಕಾರ್ಯವನ್ನ ನಿರ್ವಹಿಸುತ್ತದೆ. ಅಷ್ಟೇ ಅಲ್ಲದೆ ಕರೆನ್ಸಿಯ ಮೌಲ್ಯವನ್ನ ನಿಯಂತ್ರಿಸುವಂತ ಕೆಲಸವನ್ನ ಮಾಡ್ತದೆ. ಅಷ್ಟೇ ಅಲ್ಲದೆ ವಿನಿಮಯ ದರದಲ್ಲಿ ಅಸ್ಥಿರತೆ ಉಂಟಾದಾಗ ಹಸ್ತಕ್ಷೇಪವನ್ನ ಮಾಡುವುದರ ಮೂಲಕ ಸ್ಥಿರತೆಯನ್ನ ಕಾಪಾಡ್ತಾವೆ. ಇವು ಎಲ್ಲಾ ದೇಶಗಳಲ್ಲಿ ಕೇಂದ್ರ ಬ್ಯಾಂಕುಗಳ ಮೂಲಕ ಈ ವಿದೇಶಿ ವಿನಿಮಯ ಮಾರುಕಟ್ಟೆಯನ್ನ ನಿಯಂತ್ರಿಸುವಂತ ಕೆಲಸವನ್ನ ಮಾಡ್ತಾವೆ. ಅದರಂತೆ ಉದಾಹರಣೆ ಇಂಡಿಯಾದೊಳಗೆ ಏನೈತಿ, ಈ ಭಾರತೀಯ ರಿಸರ್ವ್ ಬ್ಯಾಂಕ್ ಏನಿದೆಯಲ್ಲ, ಈ ಭಾರತೀಯ ರಿಸರ್ವ್ ಬ್ಯಾಂಕು ಇಂಡಿಯಾದೊಳಗ ವಿದೇಶಿ ವಿನಿಮಯ ಮಾರುಕಟ್ಟೆಯನ್ನ ನಿಯಂತ್ರಿಸುವಂತ ಕಾರ್ಯವನ್ನ ಮಾಡುವಂತ ಕೆಲಸವನ್ನ ಮಾಡ್ತದ. ಇನ್ನು ಸೆಕೆಂಡ್ ಒನ್ ಏನು, ವಾಣಿಜ್ಯ ಬ್ಯಾಂಕುಗಳು ಅಂತೇಳಿ ಕಮರ್ಷಿಯಲ್ ಬ್ಯಾಂಕ್ ಅಂತ ಕರಿತೀವಿ. ಇದು ವಿದೇಶಿ ವಿನಿಮಯ ಮಾರುಕಟ್ಟೆ ಒಂದು ಪ್ರಮುಖವಾದ ಅಂಗವಾಗಿ ಕಾರ್ಯವನ್ನ ನಿರ್ವಹಿಸುವಂತ ಕೆಲಸವನ್ನ ಮಾಡ್ತದ. ಯಾಕಂತಂದ್ರ ಆ ವಸ್ತುವನ್ನ ನಾವೇನ್ ಆಮದು ಮಾಡ್ಕೋತೀವಲ್ಲ, ರಫ್ತು ಮಾಡ್ತೇವಲ್ಲ, ಆಮದು ಮತ್ತು ರಫ್ತುಗಾರರ ಪರವಾಗಿ ವಿದೇಶಿ ಕರೆನ್ಸಿಯನ್ನ ಖರೀದಿ ಮತ್ತು ಮಾರಾಟ ಮಾಡುವಂತ ಕೆಲಸವನ್ನ ಆ ದೇಶಗಳ ವಾಣಿಜ್ಯ ಬ್ಯಾಂಕುಗಳು ಮಾಡ್ತಾವ. ಮತ್ತು ಈ ಪರಸ್ಪರ ಬ್ಯಾಂಕುಗಳ ನಡುವೆ ವ್ಯವಹಾರವನ್ನ ನಡೆಸುವಂತ ಕೆಲಸವನ್ನು ಕೂಡ ಏನ್ ಮಾಡ್ತದ, ಈ ವಾಣಿಜ್ಯ ಬ್ಯಾಂಕುಗಳು ಮಾಡುವುದರ ಮೂಲಕ ಈ ವಿದೇಶಿ ವಿನಿಮಯ ಮಾರುಕಟ್ಟೆ ನಿರ್ವಹಣೆಗೆ ಪ್ರಮುಖವಾದ ಪಾತ್ರವನ್ನ ವಹಿಸ್ತಾವ. ಅಷ್ಟೇ ಅಲ್ಲದೆ ಇನ್ನೂ ಒಂದೈತಿ, ಏನು, ವಿದೇಶಿ ವಿನಿಮಯ ದಲ್ಲಾಳಿಗಳ ಮೂಲಕ ಏನ್ ಮಾಡ್ಬೋದು, ರಚನೆಯನ್ನ ಮಾಡಬಹುದು. ಹೇಗೆ ಅಂತಂದ್ರ ಆ ವಿದೇಶಿ ವಿನಿಮಯ ಅಥವಾ ಕರೆನ್ಸಿಯ ಮೌಲ್ಯವನ್ನ ಖರೀದಿ ಮಾಡಲು ಮತ್ತು ಮಾರಾಟ ಮಾಡಲು ನಡುವೆ ಮಧ್ಯವರ್ತಿಗಳ ಮೂಲಕ ಕಾರ್ಯವನ್ನ ನಿರ್ವಹಿಸಬಹುದು. ಹೀಗೆ ಮಾಡುವುದರಿಂದ ವ್ಯವಹಾರವನ್ನು ನಾವು ಸುಲಭವಾಗಿ ಸುಗಮಗೊಳಿಸಲು ಸಾಧ್ಯ ಆಗ್ತದೆ. ಇದು ಕಮಿಷನ್ ಆಧಾರಿತ ಸೇವೆಯಾಗಿ ನಾವೇನ್ ಮಾಡ್ತೀವಿ, ಅಧ್ಯಯನವನ್ನ ಮಾಡ್ತೇವೆ. ಏನ, ಇದು ಮತ್ತೊಂದು ರಚನೆಯ ವಿಧ ಆಗಿದೆ. ಇನ್ನು ವ್ಯಾಪಾರಿಗಳ ಮೂಲಕ ಕೂಡ ನಾವು ಏನ್ ಮಾಡ್ಬೋದು, ವಿದೇಶಿ ವಿನಿಮಯ ಮಾರುಕಟ್ಟೆಯನ್ನ ರಚನೆ ಮಾಡಬಹುದು. ಹೇಗೆ ಅಂತಂದ್ರ ವಿದೇಶಿ ವಿನಿಮಯದ ನೈಜ ಬಳಕೆದಾರರಾಗಿ ನಾವು ಇವನ್ನ ಬಳಕೆ ಮಾಡ್ಕೋತೀವಿ. ಅಷ್ಟೇ ಅಲ್ಲದೆ ರಫ್ತುಗಾರರು ವಿದೇಶಿ ಕರೆನ್ಸಿಯನ್ನ ಪಡೆಯುವುದರ ಮೂಲಕ ವ್ಯವಹಾರವನ್ನ ಮಾಡ್ತಾರೆ. ಆಮೇಲೆ ಆಮದನ್ನ ಮಾಡಿಕೊಳ್ಳುವಂತ ಆಮದುಗಾರರು ವಿದೇಶಿ ಕರೆನ್ಸಿಗೆ ಬೇಡಿಕೆಯನ್ನ ಉಂಟು ಮಾಡುವಂತ ಕೆಲಸವನ್ನ ಈ ವ್ಯಾಪಾರಸ್ಥರು ಮಾಡುವುದರ ಮೂಲಕ ರಚನೆಯನ್ನ ಮಾಡುವಂತ ಪ್ರಯತ್ನವನ್ನ ಮಾಡ್ತಾರೆ. ಇನ್ನು ರಚನೆಗೆ ಸಂಬಂಧಪಟ್ಟಂತ ಐದನೇ ಅಂಶ, ಹೂಡಿಕೆದಾರರು ಮತ್ತು ಹೂವಾಕಾರ ಮೂಲಕ ನಾವೇನ್ ಮಾಡಬಹುದು, ಈ ರಚನೆಯನ್ನ ಮಾಡಬಹುದು. ಹೇಗೆ ಅಂತಂದ್ರ ಈ ವಿನಿಮಯ ದರ ಬದಲಾವಣೆಯಿಂದ ಲಾಭವನ್ನ ಪಡೆಯಲು ವ್ಯವಹಾರವನ್ನ ಮಾಡಲಾಗ್ತದೆ. ಹೀಗೆ ಮಾಡುವುದರಿಂದ ಮಾರುಕಟ್ಟೆಗೆ ದ್ರವ್ಯತೆಯನ್ನ ಒದಗಿಸುವುದರ ಮೂಲಕ ಇಲ್ಲಿ ಸುಲಭವಾಗಿ ವ್ಯವಹಾರವನ್ನ ಮಾಡಿ ಲಾಭವನ್ನ ಪಡೆಯಬಹುದು. ಇನ್ನು ರಚನೆಯಲ್ಲಿ ಆರನೇದು, ಸರ್ಕಾರ ಮತ್ತು ಸಾರ್ವಜನಿಕ ಸಂಸ್ಥೆಗಳು ಕೂಡ ಈ ಮಾರುಕಟ್ಟೆಯನ್ನ ರಚನೆ ಮಾಡುವಂತ ಕೆಲಸವನ್ನ ಮಾಡ್ತಾವೆ. ಉದಾಹರಣೆಗೆ ನಮಗೇನಾದ್ರು ವಿದೇಶ ಸಾಲ ಬೇಕಾದ್ರೆ, ಅನುದಾನ ಬೇಕಾದ್ರೆ ರಾಜ್ಯತಾಂತ್ರಿಕ ವೆಚ್ಚಗಳಿಗಾಗಿ ವಿನಿಮಯ ಬಳಕೆಯನ್ನ ನಾವು ಬಳಕೆ ಮಾಡ್ಕೋತೀವಿ. ಅದರಲ್ಲಿ ನೀತಿಗಳನ್ನ ರೂಪಿಸಲು ಕೂಡ ಇವು ಪ್ರಮುಖವಾದ ಪಾತ್ರವನ್ನ ವಹಿಸ್ತಾವೆ. ಇದಕ್ಕೆ ಸಂಬಂಧಪಟ್ಟಂಗ ಈ ವಿದೇಶಿ ವಿನಿಮಯ ಮಾರುಕಟ್ಟೆಗೆ ಸಂಬಂಧಪಟ್ಟಂತೆ. ಇನ್ನು ಏಳನೇದು ಯಾವುದು, ಹಣಕಾಸಿನ ಸಂಸ್ಥೆಗಳು ಕೂಡ ಈ ವಿದೇಶಿ ವಿನಿಮಯ ಮಾರುಕಟ್ಟೆಯನ್ನ ಕಾರ್ಯವನ್ನು ನಿರ್ವಹಿಸುವಂತ ಕೆಲಸವನ್ನ ಮಾಡ್ತಾವು. ಅಂತಹ ಹಣಕಾಸಿನ ಸಂಸ್ಥೆಗಳು ಯಾವಂತಂದ್ರ IMF, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತೇವಲ್ಲ ಅದು, ಮತ್ತು ವಿಶ್ವ ಬ್ಯಾಂಕ್. ಇಂಥ ಸಂಸ್ಥೆಗಳು ಏನ್ ಮಾಡ್ತಾವೆ, ಇದರ ಕಾರ್ಯವನ್ನ ನಿರ್ವಹಿಸುತ್ತವೆ. ಇಂತಹ ಸಂಸ್ಥೆಗಳು ಅಂತಾರಾಷ್ಟ್ರೀಯ ಹಣಕಾಸು ವ್ಯವಹಾರದಲ್ಲಿ ಪಾಲ್ಗೊಳ್ಳುವುದರ ಮೂಲಕ ಈ ವಿದೇಶಿ ವಿನಿಮಯ ಮಾರುಕಟ್ಟೆ ರಚನೆ ಇದೆಯಲ್ಲ, ಈ ರಚನೆಯನ್ನ ವ್ಯವಸ್ಥಿತವಾಗಿ ಕಾಪಾಡುವಂತ ಕೆಲಸವನ್ನ ಮಾಡುತ್ತವೆ. ಇಷ್ಟು ವಿದ್ಯಾರ್ಥಿಗಳೇ ವಿದೇಶಿ ವಿನಿಮಯ ಮಾರುಕಟ್ಟೆ ಅಂದ್ರೇನು ಮತ್ತು ವಿದೇಶಿ ವಿನಿಮಯ ಮಾರುಕಟ್ಟೆನ ಯಾವ ತೆರನಾಗಿ ರಚನೆಯನ್ನ ಮಾಡಲಾಗ್ತದ ಎಂಬ ಮಾಹಿತಿಯನ್ನ ತಿಳಿಸಿಕೊಡಲಾಗಿದೆ. ಮುಂದಿನ ತರಗತಿಯಲ್ಲಿ ವಿದೇಶಿ ವಿನಿಮಯ ಮಾರುಕಟ್ಟೆಯ ಕಾರ್ಯಗಳು ಬಗ್ಗೆ ಅಧ್ಯಯನವನ್ನ ಮಾಡುತ್ತೇವೆ. ಇಲ್ಲಿಯ ತನಕ ತರಗತಿ ವೀಕ್ಷಣೆ ಮಾಡಿದ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು ತಿಳಿಸ್ತಾ ಈ ತರಗತಿಯನ್ನ ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು, ನಮಸ್ಕಾರ.